ಪ್ರೀತಿ ಮತ್ತು ಮಹತ್ವಾಕಾಂಕ್ಷೆ ಮುಖಾಮುಖಿಯಾದರೆ ಏನಾಗುತ್ತೆ? ಈ ಸುಂದರ ಕಥೆಯ ವಿವರಣೆಯನ್ನ ಈಗಲೇ ಶುರು ಮಾಡೋಣ ಬನ್ನಿ. ವೃತ್ತಿ ಜೀವನದ ದೊಡ್ಡ ಕನಸುಗಳ ಜೊತೆ ಪ್ರೀತಿಯನ್ನ ಉಳಿಸ್ಕೊಡೋದು ನಿಜಕ್ಕೂ ಸಾಧ್ಯನಾ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡೋದು ಸುಳ್ಳಲ್ಲ. ಪ್ರೀತಿಯನ್ನೇ ನಂಬದ ಫೋಟೋಗ್ರಾಫರ್ ಅರ್ಜುನ್ ಹಾಗೂ ಗಾಯಗೊಂಡ ಮನಸ್ಸಿನ ಆರ್ಜನ್ ನಂದಿನಿ ಇವರಿಬ್ಬರ ಕತೆ ಶುರುವಾಗುವುದೇ ಇಲ್ಲಿಂದ. ಒಂದು ಮಳೆಯ ಸಂಜೆ ಶುರುವಾದ ಆಕಸ್ಮಿಕ ಭೇಟಿ ನಿಧಾನವಾಗಿ ಸ್ನೇಹವಾಗಿ ಆಮೇಲೆ ಸುಂದರ ಪ್ರೀತಿಯಾಗಿ ಹೇಗೆ ಬದಲಾಗುತ್ತೆ ಗಮನಿಸಿ. ಇದೇ ಹೊತ್ತಿಗೆ ನಂದಿನಿಗೆ ವಿದೇಶದಲ್ಲಿ ದೊಡ್ಡ ಉದ್ಯೋಗಾವಕಾಶ ಸಿಗತ್ತೆ. ಇದು ಅವರ ಹೊಸ ಪ್ರೀತಿಗೆ ಅತಿದೊಡ್ಡ ಸವಾಲು. ರೈಲು ನಿಲ್ದಾಣದಲ್ಲಿ ನಿನ್ನ ಕನಸುಗಳನ್ನು ಪ್ರೀತಿಸುತ್ತೇನೆ, ಆದರೆ ನನ್ನ ಜೀವನದ ಕನಸೇ ನೀನು ಅಂತ ಅರ್ಜುನ್ ಭಾವುಕನಾಗಿ ಹೇಳ್ತಾನೆ. ಈ ಮಾತುಗಳಿಂದ ಕರಗಿದ ನಂದಿನಿ ಪ್ರಯಾಣ ಕ್ಯಾನ್ಸಲ್ ಮಾಡ್ತಾಳೆ. ಇಬ್ರು ಒಟ್ಟಾಗಿ ಹೊಸ ಭವಿಷ್ಯದ ಕನಸು ಕಾಣಲು ಶುರು ಮಾಡ್ತಾರೆ. ಮನೆಯ ಚಾವಣಿ ಮೇಲೆ ಸುರಿಯೋ ಮಳೆಯ ಸದ್ದು ಕೇಳುತ್ತಾ ಇವರಿಬ್ಬರ ಭವಿಷ್ಯದ ಮಾತುಕತೆ ನಿಜಕ್ಕೂ ಅದ್ಭುತವಾದ ಅನುಭವ ನೀಡುತ್ತೆ. ಆದ್ರೆ ಇದ್ದಕ್ಕಿದ್ದಂತೆ ನಂದಿನಿಯ ಮಾಜಿ ಪ್ರಿಯಕರ ಯಶಸ್ವಿ ಉದ್ಯಮಿ ರಾಹುಲ್ ಎಂಟ್ರಿ ಕೊಡ್ತಾನೆ. ಕಥೆಯಲ್ಲಿ ದೊಡ್ಡ ಬಿರುಗಾಳಿಯೇ ಶುರುವಾಗುತ್ತೆ. ಈಗ ಮತ್ತೆ ಅದೇ ಯಕ್ಷ ಪ್ರಶ್ನೆ: ಪ್ರೀತಿ ಬೇಕಾ ಅಥವಾ ಕೆರಿಯರ್ ಬೇಕಾ? ನಂದಿನಿ ಅತೀ ದೊಡ್ಡ ಧರ್ಮ ಸಂಕಟದಲ್ಲಿ ಸಿಲುಕೊಳ್ತಾಳೆ. ರಾಹುಲ್ ಯಶಸ್ಸು ನೋಡಿ ನಾನು ಅವಳ ದೊಡ್ಡ ಕನಸುಗಳಿಗೆ ಸಾಕಾಗ್ತೀನೋ ಅನ್ನೋ ಅಭದ್ರತೆ ಅರ್ಜುನ್ನನ್ನು ಸಂಪೂರ್ಣವಾಗಿ ಕಾಡಲು ಶುರುವಾಗುತ್ತೆ. ಕೊನೆಗೂ ಅರ್ಜುನ್ನ ಹೊಸ ಫೋಟೋಗ್ರಫಿ ಸ್ಟುಡಿಯೋ ಉದ್ಘಾಟನೆಯ ದಿನ ಬಂದೇ ಬಿಡ್ತು. ಇಲ್ಲಿ ಆಂತರಿಕ ಸಂಘರ್ಷ ಸ್ಫೋಟಗೊಳ್ಳುವ ಹಂತ ತಲುಪುತ್ತೆ. ಸ್ಟುಡಿಯೋದಲ್ಲಿ ತುಂಬೆಲ್ಲ ಅತಿಥಿಗಳಿದ್ದಾರೆ, ಆದರೆ ನಂದಿನಿ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ. ಇದು ಅರ್ಜುನ್ನ ಹೃದಯವನ್ನ ಸಂಪೂರ್ಣವಾಗಿ ಒಡೆದುಹಾಕುತ್ತ. ಅಷ್ಟರಲ್ಲೇ ಲೈಟ್ಸ್ ಆಫ್ ಆಗತ್ತೆ. ಒಂದು ದೊಡ್ಡ ಸ್ಕ್ರೀನ್ ಆನ್ ಆಗಿ ಅನಿರೀಕ್ಷಿತವಾಗಿ ವಿಡಿಯೋ ಪ್ಲೇ ಆಗೋಕೆ ಶುರುವಾಗತ್ತೆ. ಆ ವಿಡಿಯೋದಲ್ಲಿ ನಂದಿನಿ ನನ್ನ ಕನಸುಗಳನ್ನು ಅರ್ಥಮಾಡಿಕೊಂಡವನು ಆ ಒಬ್ಬನೇ, ಅವನೇ ಅರ್ಜುನ್ ಅಂತ ತನ್ನ ಮನದಾಳದ ಮಾತುಗಳನ್ನು ಹೇಳ್ತಾಳೆ. ವಿಡಿಯೋ ಮುಗಿತಿದ್ದಂತೆ ಹಿಂಬದಿಯಿಂದ ನಂದಿನಿ ಖುದ್ದಾಗಿ ಬರೋದನ್ನೋಡಿ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಜೊತೆಗೆ ಸಖತ್ ಖುಷಿಯಾಗುತ್ತೆ. ಈ ಬಾರಿ ನನ್ನ ಹೃದಯ ಆಯ್ಕೆ ಮಾಡಿದವನ ಬಳಿಗೆ ಬಂದೆ ಅನ್ನೋ ನಂದಿನಿಯ ಮಾತು ನಿಜವಾದ ಪ್ರೀತಿಯ ಅರ್ಥವನ್ನು ತಿಳಿಸುತ್ತೆ. ಇದನ್ನ ಕೇಳಿ ಅರ್ಜುನ್ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಇದೇ ಖುಷಿಯಲ್ಲಿ ಹೊರಗಡೆ ಮತ್ತೆ ಅದೇ ಸುಂದರ ಮಳೆ ಸುರಿಯಲಾರಂಭಿಸತ್ತೆ. ಇಬ್ರೂ ಒಟ್ಟಾಗಿ ಸ್ಟುಡಿಯೋಗೆ ಹೊಸ ಹೆಸರಿನ ಬೋರ್ಡ್ ಹಾಕ್ತಾರೆ. ಇದು ಅವರ ಹೊಸ ಜೀವನದ ಅದ್ಭುತ ಆರಂಭ. ನಿಜವಾದ ಪ್ರೀತಿ ಯಾವತ್ತೂ ಕನಸುಗಳಿಗೆ ಅಡ್ಡಿಯಾಗಲ್ಲ, ಬದಲಿಗೆ ಆಸರೆಯಾಗುತ್ತಲ್ವೇ? ಪ್ರೀತಿ ಕರಿಯರ್ ಗೊಂದಲ ಇದ್ದಾಗ ಈ ಕತೆ ಖಂಡಿತ ನೆನಪಾಗುತ್ತೆ.